ವಿವಿಸಿ ನ್ಯೂಸ್ ಬೀಟ್ಗೆ ಸ್ವಾಗತ. ನಾನು ಸಮೀಕ್ಷಾ ಹೆಚ್ಆರ್. ಈಗ ಹೆಡ್ಲೈನ್ಸ್. ವರದಕ್ಷಿಣೆ ಕಿರುಕುಳ ಆರೋಪ, ಎಸ್ ನಾರಾಯಣ್ ಕುಟುಂಬದ ವಿರುದ್ಧ ಎಫ್ಐಆರ್. ಹಣ ತರುವಂತೆ ಒತ್ತಾಯಿಸಿ ಕಿರುಕುಳ ನೀಡುತ್ತಿದ್ದಾರೆಂದ ಸೊಸೆ ಪವಿತ್ರ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ಎಬಿವಿಪಿ ರಥಯಾತ್ರೆ ವೇಳೆ ಪರಮೇಶ್ವರ್ ಪುಷ್ಪಾರ್ಚನೆ. ಎಬಿವಿಪಿ ಕಾರ್ಯಕ್ರಮಕ್ಕೆ ನಾನು ಭಾಗಿಯಾಗಿಲ್ಲ, ಇದು ಕೇವಲ ಆಕಸ್ಮಿಕ ಎಂದು ಸ್ಪಷ್ಟನೆ ನೀಡಿದ ಗೃಹ ಸಚಿವರು. ಬಿಜೆಪಿಯವರು ಅಮಾಯಕರನ್ನ ಮುಂದಿಟ್ಟು ನಾಟಕ ಮಾಡ್ತಾರೆ. ವಿದೇಶಗಳಿಂದ ತಮ್ಮ ಮಕ್ಕಳನ್ನ ಕರೆಸಿ ಹೋರಾಟ ಮಾಡಿಸಲಿ, ಗಲಭೆ ಸೃಷ್ಟಿಸುವಲ್ಲಿ ಬಿಜೆಪಿಯವರು ಮೊದಲಿಗರೆಂದ ಸಚಿವ ಮಲ್ಲಿಕಾರ್ಜುನ ಖರ್ಗೆ. ಸೊಸೆಗೆ ವರದಕ್ಷಿಣೆ ಕಿರುಕುಳ ನೀಡಿದ ಆರೋಪದಡಿ ಖ್ಯಾತ ಚಿತ್ರ ನಿರ್ದೇಶಕ ಎಸ್ ನಾರಾಯಣ್ ಪತ್ನಿ ಪುತ್ರನ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಈ ಕುರಿತು ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಎಸ್ ನಾರಾಯಣ್ ಅವರ ಎರಡನೇ ಮಗನ ಪತ್ನಿ ಪವಿತ್ರ ದೂರು ದಾಖಲಿಸಿದ್ದಾರೆ. ದೂರಿನನ್ವಯ ಎಸ್ ನಾರಾಯಣ್ ಪತ್ನಿ ಭಾಗ್ಯಲಕ್ಷ್ಮಿ, ಪತಿ ಪವನ್ ವಿರುದ್ಧ ಎಫ್ಐಆರ್ ದಾಖಲಾಗಿದೆ. ಮದುವೆಯಲ್ಲಿ ವರದಕ್ಷಿಣೆ ಕೊಟ್ಟಿದ್ದರೂ ಹೆಚ್ಚಿನ ಹಣಕ್ಕೆ ಒತ್ತಾಯ ಮಾಡುತ್ತಿದ್ದಾರೆ, ಹಲ್ಲೆ ನಡೆಸಿ ವರದಕ್ಷಿಣೆ ಕಿರುಕುಳ ನೀಡುತ್ತಿದ್ದಾರೆ ಎಂದು ಆರೋಪಿಸಿದ್ದಾರೆ. ನಾನು ಹಾಗೂ ಎಸ್ ನಾರಾಯಣ್ ಪುತ್ರ ಪವನ್ 2021ರಲ್ಲಿ ಮದುವೆಯಾಗಿದ್ದೆವು. ಪವನ್ ಓದಿರದ ಕಾರಣ ಕೆಲಸ ಇಲ್ಲದೆ ಮನೆಯಲ್ಲಿಯೇ ಇದ್ದರು. ಇದರಿಂದಾಗಿ ನಾನೇ ಕೆಲಸಕ್ಕೆ ಹೋಗಿ ಮನೆ ಸಾಗಿಸುತ್ತಿದ್ದೆ. ನಂತರ ಪವನ್ ಕಲಾ ಸಾಮ್ರಾಟ್ ಟೀಮ್ ಅಕಾಡೆಮಿ ಎಂಬ ಫಿಲ್ಮ್ ಇನ್ಸ್ಟಿಟ್ಯೂಟ್ ಪ್ರಾರಂಭಿಸಬೇಕೆಂದು ಯೋಚಿಸಿದ್ರು. ಇದಕ್ಕಾಗಿ ನನ್ನ ಬಳಿ ದುಡ್ಡು ಕೇಳಿದ್ರು. ಆಗ ನನ್ನ ತಾಯಿಯ ಒಡವೆ ಕೊಟ್ಟಿದ್ದೆ. ಆದರೆ ಬಳಿಕ ಲಾಸ್ ಆಗಿ ಇನ್ಸ್ಟಿಟ್ಯೂಟ್ ಮುಚ್ಚಬೇಕಾದ ಪರಿಸ್ಥಿತಿ ಬಂತು. ಮದುವೆಯಲ್ಲಿ 1 ಲಕ್ಷ ರು ಮೌಲ್ಯದ ಉಂಗುರ ಹಾಗೂ ಮದುವೆ ಖರ್ಚು ನೋಡಿಕೊಂಡಿದ್ದೆವು. ವರದಕ್ಷಿಣೆ ಕೊಟ್ಟರು ಹಲ್ಲೆ ನಡೆಸಿ ಹೆಚ್ಚಿನ ಹಣಕ್ಕೆ ಒತ್ತಾಯಿಸಿದ್ದಾರೆ. ಹೀಗಾಗಿ ಜಗಳ ಆಗಿ ನನಗೆ ಮನೆಯಿಂದ ಆಚೆ ಹಾಕಿದ್ರು. ಇದರಿಂದ ನನಗೆ ಹಾಗೂ ನನ್ನ ಮಗನಿಗೆ ತೊಂದರೆಯಾಗುತ್ತದೆ. ಒಂದು ವೇಳೆ ಏನಾದರೂ ಆದ್ರೆ ಇವರೇ ಕಾರಣ ಎಂದು ಆರೋಪಿಸಿ ಕ್ರಮಕ್ಕಾಗಿ ಮನವಿ ಮಾಡಿಕೊಂಡಿದ್ದಾರೆ. ತುಮಕೂರಿನಲ್ಲಿ ಎಬಿವಿಪಿ ಕಾರ್ಯಕ್ರಮದಲ್ಲಿ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್ ಭಾಗಿಯಾಗಿದ್ದಾರೆಂಬ ವರದಿಗಳ ಬಗ್ಗೆ ಸ್ಪಷ್ಟನೆ ನೀಡಿದ್ದಾರೆ. ಬೆಂಗಳೂರಿನಲ್ಲಿ ಮಾತನಾಡಿದ ಅವರು, ನಾನು ಯಾವುದೇ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ನಾನು ಬರುವ ದಾರಿಯಲ್ಲಿ ರಾಣಿ ಅಬ್ಬಕ್ಕ ಮೆರವಣಿಗೆ ಬರುತ್ತಿತ್ತು. ಸ್ಥಳೀಯ ಶಾಸಕ ಷಡಕ್ಷರಿ ಹಾಗೂ ನಾನು ಒಟ್ಟಿಗೆ ಇದ್ದೆವು. ಅವರು ಕರೆದು ಹೂ ಹಾಕಿ ಅಂದರು. ರಾಣಿ ಅಬ್ಬಕ್ಕ ಮೆರವಣಿಗೆ ಆದ್ದರಿಂದ ಹೂವು ಹಾಕಿದೆ ಅಷ್ಟೇ ಎಂದು ಸ್ಪಷ್ಟನೆ ನೀಡಿದ್ರು. ನಾನು ಯಾವುದೇ ಎಬಿವಿಪಿ ಕಾರ್ಯಕ್ರಮದಲ್ಲಿ ಭಾಗಿಯಾಗಿಲ್ಲ. ಇದರ ಮೇಲೆ ಯಾರಾದರೂ ವಿವಾದ ಮಾಡಿದ್ರೆ ಮಾಡ್ಕೊಳ್ಳಿ, ನನಗೇನು ತೊಂದರೆ ಇಲ್ಲ. ನಾನು ಕಾಂಗ್ರೆಸ್ಸಿಗನಾಗಿಯೇ ನಾನು ಸಾಯುತ್ತೇನೆ. ನನಗೂ ರಾಜಕೀಯ ವಿರೋಧಿಗಳು ಇರ್ತಾರೆ. ಅದು ಪಕ್ಷದ ಒಳಗೂ ಇರಬಹುದು, ಪಕ್ಷದ ಹೊರಗೂ ಇರಬಹುದು. ಪರಮೇಶ್ವರ್ ಏನು ಎಂಬುದು ಇಡೀ ರಾಜ್ಯದ ಜನರಿಗೆ ಗೊತ್ತಿದೆ. 35 ವರ್ಷಗಳಿಂದ ನನ್ನ ರಾಜಕೀಯ ಏನು ಎಂಬುದು ಗೊತ್ತಿದೆ. ಅದನ್ನ ಪದೇ ಪದೇ ಸಾಬೀತು ಮಾಡಬೇಕಿಲ್ಲ ಎಂದು ಪರಮೇಶ್ವರ್ ಹೇಳಿದ್ರು. ಎಬಿವಿಪಿ ಕಾರ್ಯಕ್ರಮಕ್ಕೆ ಅಟೆಂಡ್ ಮಾಡಿಲ್ಲ. ನಾನು ದಾರಿಯಲ್ಲಿ ಬರುವಾಗ ರಾಣಿ ಹಬ್ಬಕ್ಕಂದು ಪ್ರೊಸೆಷನ್ ಬರ್ತಾ ಇತ್ತು. ನಮ್ಮ ಸ್ಥಳೀಯ ಶಾಸಕರು, ನಮ್ಮ ಷಡಕ್ಷರಿಯವರು ನಾವೆಲ್ಲ ಒಟ್ಟಿಗೆ ಇದ್ದೋ. ರಾಣಿ ಹಬ್ಬಕ್ಕನ್ ಪ್ರೊಸೆಷನ್ ಹೋಗುವಾಗ ಒಂದು ಹೂ ಹಾಕೋಗಿ ಸ್ವಾಮಿ ಅಂದರು. ಕಾರ್ ನಿಲ್ಲಿಸ್ಬಿಟ್ಟು ಹೂ ಹಾಕಿದೆ, ಬಂದೆ. ಇಷ್ಟೇ. ಅದಕ್ಕೆ ನಾನು ಯಾವ ಎಬಿವಿಪಿ ಕಾರ್ಯಕ್ರಮ ಮತ್ತೊಂದು ಏನೂ ಅಟೆಂಡ್ ಮಾಡಿಲ್ಲ. ಇದಕ್ಕೆ ಮೇಲೆ ಅವರೇನಾದರೂ ಯಾರಾದರೂ ಕಾಂಟ್ರವರ್ಸಿ ಮಾಡೋದಿದ್ರೆ ಮಾಡ್ಕೊಳ್ಳಿ, ನಮಗೇನು ತೊಂದರೆ ಇಲ್ಲ. ನನ್ನ ಐಡಿಯಾಲಜಿಕಲ್ ಕಮಿಟ್ಮೆಂಟನ್ನು ಯಾರು ಕೂಡ ಪ್ರಶ್ನೆ ಮಾಡೋಕ್ಕಾಗೋದಿಲ್ಲ. ಐ ಆಮ್ ಎ ಟ್ರೂ ಕಾಂಗ್ರೆಸ್ ಮ್ಯಾನ್. ಐ ವಿಲ್ ಡೈ ಆಸ್ ಎ ಕಾಂಗ್ರೆಸ್ ಮ್ಯಾನ್. ಯಾವ ರೀತಿ ಬಿಂಬಿಸ್ತಾ ಅದು ಮಾಡ್ಕೊಳ್ಳಿ. ಮಾಡೋರು ನಮ್ಮ ಪೊಲಿಟಿಕಲ್ ಅಡ್ವರ್ಸರೀಸು ಭಾಳ ಜನ ಇರ್ತಾರೆ. ಎಲ್ಲರಿಗೂ ಇದ್ದಂಗೆ ನಮಗೂ ಇರ್ತಾರೆ. ಅವ್ರು ಯಾರೋ ಮಾಡ್ತಾ ಇರ್ಬೋದು, ವಿತಿನ್ ದ ಪಾರ್ಟಿನೂ ಇರ್ಬೋದು, ಹೊರಗಡೆನೂ ಇರ್ಬೋದು. ಅದನ್ನು ಇಂಥ ಚೀಪ್ ಟ್ರಿಕ್ಸ್ ಎಲ್ಲ ಜನ ಗೊತ್ತಾಗಲ್ವಾ? ವಾಟ್ ಈಸ್ ಡಾಕ್ಟರ್ ಪರಮೇಶ್ವರ್ ಅಂತ ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರಿಗೂ ಗೊತ್ತಿದೆ. ಕಳೆದ 35 ವರ್ಷದಿಂದ ನನ್ನ ರಾಜಕಾರಣ ಏನು ಅನ್ನೋದು ಕೂಡ ಎಲ್ರಿಗೂ ಗೊತ್ತಿದೆ. ಐ ಡೋಂಟ್ ಹ್ಯಾವ್ ಟು ಪ್ರೂವ್ ಇಟ್ ಅಗೇನ್ ಅಂಡ್ ಅಗೇನ್. ಬಿಜೆಪಿಯವರು ಮೊದಲು ಅಮಾಯಕರನ್ನ ಮುಂದೆ ಇಟ್ಕೊಂಡು ಹೋರಾಟ ಮಾಡೋದನ್ನ ಬಿಡಬೇಕು. ನಿಮ್ಮ ಮಕ್ಕಳನ್ನ ವಿದೇಶಗಳಿಂದ ವಾಪಸ್ ಕರೆಸಿ ಅವರನ್ನ ಮುಂದೆ ಬಿಟ್ಟು ಹೋರಾಟ ಮಾಡಿ ನೋಡೋಣ. ಕೇವಲ ಬಡವರ ಮಕ್ಕಳನ್ನ ಮುಂದಿಟ್ಟುಕೊಂಡು ಹೋರಾಟ ಮಾಡೋದು ಸರಿನಾ ಎಂದು ಸಚಿವ ಪ್ರಿಯಾಂಕ್ ಖರ್ಗೆ ಬಿಜೆಪಿ ಮುಖಂಡರನ್ನ ಪ್ರಶ್ನಿಸಿದ್ದಾರೆ.
ಕಲಬುರಗಿಯಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಮದ್ದೂರು ಶಾಂತಿ ಸಭೆಗೆ ಇವ್ರ್ಯಾರೂ ಬಂದಿಲ್ಲ, ಸ್ವಲ್ಪವೂ ನಾಚಿಕೆ ಬಿಜೆಪಿಯವರಿಗಿಲ್ಲ. ಬೆಲ್ಗಾಂ ಅಟ್ಯಾಕ್ ಆದ ಮೇಲೂ ಯಾಕೆ ಇಂಡಿಯಾ ಪಾಕಿಸ್ತಾನ್ ಮಾಡ್ತಾರೆ? ಹೋದ ಬಾರಿ ಮಂಡ್ಯ ಚಲೋ, ಈ ಬಾರಿ ಮದ್ದೂರು ಚಲೋ ಮಾಡಿದ್ರು. ಆದ್ರೆ ಏನಾಯ್ತು? ಧರ್ಮಸ್ಥಳ ಚಲೋ ಅಂತ ಮಾಡಿದ್ರು, ಸೌಜನ್ಯ ಮನೆಗೆ ಹೋದ್ರು. ಇವರು ಧರ್ಮಸ್ಥಳದ ಪರವಾಗಿ ಇದ್ದಾರಾ, ಸೌಜನ್ಯ ಪರವಾಗಿ ಇದ್ದಾರಾ ಸ್ಪಷ್ಟಪಡಿಸಲಿ ಎಂದು ಅಸಮಾಧಾನ ವ್ಯಕ್ತಪಡಿಸಿದ್ರು. ಬಿಜೆಪಿಯವರಿಗೆ ಮಾಡೋಕೆ ಏನೂ ಕೆಲಸ ಇಲ್ಲ. ಕೇಂದ್ರ ಸರ್ಕಾರದಿಂದ ಆಗ್ತಿರುವ ಅನ್ಯಾಯದ ಬಗ್ಗೆ ಅವರು ಎಂದೂ ಮಾತನಾಡಲ್ಲ. ತಮ್ಮ ಪಕ್ಷದ ಅಸ್ತಿತ್ವ ಕುರ್ಚಿ ಉಳಿಸಿಕೊಳ್ಳಲು ಹಾಗೂ ಆರ್ಎಸ್ಎಸ್ನ ಮನವೊಲಿಸಲು ಈ ರೀತಿ ಮಾಡ್ತಾರೆ. ಸರ್ಕಾರ ಶಾಂತಿ ಸಭೆ ಕರೆದ್ರು ಯಾಕೆ ಬಂದಿಲ್ಲ? ನಿಮ್ಮ ಉದ್ದೇಶ ಆದ್ರೂ ಏನು ಎಂದರು. ಧರ್ಮಾಧಿಕಾರಿಗಳು ಪರವಾಗಿ ಮಾಡಿದ್ರು. ಸೌಜನ್ಯ ಮನೆಗೆ ಹೋಗಿದ್ರಲ್ಲ, ಸೌಜನ್ಯ ಅವ್ರ ಮನೆಗೆ ಹೋಗಿದ್ರಲ್ಲ, ಅದು ಯಾರು ಪರವಾಗಿ ಹೋಗಿದ್ರು? ಎಡದೋಣಿನಲ್ಲೂ ಇಡುತ್ತಾರೆ ಕಾಲಿವರು. ಇವ್ರದ್ದು ಕೆಲಸನೇ ಇಷ್ಟಿವ್ರೆ. ಆಮೇಲೆ ಯಾರ್ಯಾರು ಇವತ್ತು ನಮ್ಗೆ ಹೇಳ್ತಾ ಇರೋದು ನೀತಿ ಪಾಠ? ಯಾರು ಬೋಗಸ್ ಸ್ಟ್ಯಾಚ್ಯೂ ಕಟ್ಟಿದವರ, ಪರಶುರಾಮ್ ಸ್ಟ್ಯಾಚ್ಯೂ ಕಟ್ಟಿದವರು, ಅವ್ರು ನಮ್ಗೆ ನೀತಿ ಪಾಠ ಹೇಳ್ತಾ ಇದ್ದಾರೆ ಇವತ್ತು. 21 ಅರೆಸ್ಟ್ ಮಾಡಿರೋರೇನು ಅಮಾಯಕರೇನ್ರಿ? ತನಿಖೆ ಮಾಡ್ತಾ ಇದೀವಲ್ಲ. ಸರ್ಕಾರ ಬಗ್ಗೆ ಅವ್ರಿಗೆ ಅಭಿವೃದ್ಧಿ ಬಗ್ಗೆ ಆಗಲಿ, ಗ್ಯಾರಂಟಿಗಳ ಬಗ್ಗೆ ಮಾಡಲಿ, ಅದಕ್ಕೇನಂತೆ. ಅವ್ರಿಗೆ ಅಲ್ಲೇನ ಅಲ್ವಾ ರಿಪೋರ್ಟ್ ಮಾಡೋದು? ಇನ್ನೆಲ್ಲಿ? ಇದೆಲ್ಲ ಕೇಂದ್ರದಿಂದಾನೇ ಆಗ್ತಾ ಇರೋದಲ್ಲ. ಈಗ ಅಲ್ಲಿಗೆ ಹೋಗಿಲ್ಲ ಅಂದರೆ ಇನ್ನೆಲ್ಲ ಹೋಗ್ತಾರೆ? ಇಲ್ಲಿ ಶಾಂತಿ ಸಭೆ ಬನ್ನಿ ಅಂದರೆ ಬರೋದಿಲ್ಲ. ಏನು ಇಂಟೆನ್ಷನ್ ಇವ್ರದ್ದು? ಸರ್ಕಾರ ಒಂದು ಶಾಂತಿ ಸಭೆ ಕರೆದ್ರೆ ಯಾಕ್ರಿ ಬರೋದಿಲ್ಲ ಇವರು? ಅಲ್ಲಿ ಹೋಗಿ ಏನು ಮಾಡೋದಿದೆ ಅಮಿತ್ ಶಾ ಅವ್ರ ಹತ್ರ? ಅಮಿತ್ ಶಾ ಅವರೇ ಲೆಟರ್ ಕಳಿಸಿದ್ದಾರೆ ತಮ್ಮ ಮಾಹಿತಿಗೋಸ್ಕರ. ಹೋದ ವರ್ಷ ನಮಗೆ ದಯವಿಟ್ಟು ಯಾವುದು ಕೇಸ್ಗಳು ಕೊಡಬೇಡಿ CBIಗೆ, ನಮ್ಮಲ್ಲಿ ಏನೋ ಸಿಬ್ಬಂದಿಗಳು ಕೊರತೆ ಇದೆ, ನೀವೇನಾದರೂ ಕೇಸ್ಗಳು ಕೊಟ್ಟರೆ ಸಿಬ್ಬಂದಿಗಳು ನೀವೇ ಕೊಡಬೇಕು, ಗಾಡಿ ನೀವು ಕೊಡಬೇಕು, ಕಚೇರಿ ನೀವು ಕೊಡಬೇಕು, ಅದ್ರ ಖರ್ಚು ವೆಚ್ಚ ನೀವೇ ಕೊಡಬೇಕು ಅಂದ್ಬಿಟ್ಟು ಪತ್ರ ಇದೆ ರಜನೀಶ್ ಗೋಯಲ್ ಅವರಿಗೆ, ಹಿಂದಿನ ಚೀಫ್ ಸೆಕ್ರೆಟರಿಗೆ ಬರೆದಿರೋದು. ಮಾತಾಡಿದ್ರೆ CBI ಕೊಡಿ, NIA ಕೊಡಿ. ಮಾತಾಡಿದ್ರೆ ಬಾಂಗ್ಲಾದೇಶಿಗಳು ಬಂದಿದ್ದಾರೆ ಅಂತ. ಏನಿದು? ಬಾಂಗ್ಲಾದೇಶಿಗಳು ಕರ್ನಾಟಕಕ್ಕೆ ಬೆಂಗಳೂರಿಗೆ ಬರಬೇಕಂದ್ರೆ ಎಲ್ಲಿಂದ ಬರ್ತಾರೆ ರೀ? ಏರ್ ಡ್ರಾಪ್ ಆಗ್ತಾರಾ? ಗಡಿ ಕಾಯೋದು ಜವಾಬ್ದಾರಿ ಯಾರ್ದು? ಪರಮೇಶ್ವರ್ ಸಾಹೇಬ್ರದ? ಎಲ್ಲ BJP ರೂಲ್ಡ್ ಸ್ಟೇಟ್ಸಿಂದ ಬರ್ತಾ ಇದ್ದಾರಲ್ಲ. UP, ಮಧ್ಯಪ್ರದೇಶ, ನಿಮ್ಮ ಆಂಧ್ರ, ಅದಾದಮೇಲೆ ತಾನೇ ಕರ್ನಾಟಕ ಬರೋದು. ನಿಮ್ಮ ಕೋಸ್ಟ್ ಲೈನನ್ನು ಗಾರ್ಡ್ ಮಾಡೋ ಜವಾಬ್ದಾರಿ ಯಾರ್ದು? ಅದನ್ನು ಪರಮೇಶ್ವರ್ ಸಾಹೇಬ್ರದ? ಏನು ಇವರು ತಲೆ ಎಲ್ಲ ಬುಡ ಇಲ್ಲ ಮಾತಾಡೋಕ್ಕೆ. ಸ್ವಲ್ಪ ಲಾಜಿಕಲ್ ಆಗಿ ಮಾತಾಡಿದ್ರೆ ನಾವು ಉತ್ತರ ಕೊಡ್ಬೋದು. ಹೋಗಿ ಅಮಿತ್ ಶಾ ಅವ್ರಿಗೆ ಭೇಟಿ ಆದರೆ ಆಗ್ತಾರೆ. ನಾಳೆ ಈ ಆಶ್ಚರ್ಯ, ನನಗೇನು ಆಶ್ಚರ್ಯ ಇಲ್ಲ. ಇವತ್ತು ಅಮಿತ್ ಶಾ ಹತ್ರ ಹೋಗಿದ್ದಾರೆ, ನಾಳೆ ಮೋಹನ್ ಭಾಗವತ್ ಅವ್ರ ಹತ್ರನೂ ಹೋಗ್ತಾರೆ. ಏನು ಅದರಲ್ಲಿ ಏನು ಆಶ್ಚರ್ಯ ಪಡೋದಿಲ್ಲ. ಎಲ್ಲೋ ಹೋಗಿ ಅಳಬೇಕಲ್ಲ. ಅವರಿಂದ ಏನು ಸರ್ಟಿಫಿಕೇಟ್ ತೊಗೊಂಡೋಗಿದ್ದೆ ನಾವು? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ನೆನಪಿದೆಯಾ ಸರ್ ತಮಗೆಲ್ಲರಿಗೂ? ಮಂಗಳೂರು ಕುಕ್ಕರ್ ಬ್ಲಾಸ್ಟ್ನಲ್ಲಿ ಆ ಅಕ್ಯೂಸ್ಡು ಟ್ರೈನಿಂಗ್ ಎಲ್ಲಿ ತಗೊಂಡಿದ್ದ? ಅರ್ಗ ಜ್ಞಾನೇಂದ್ರ ಅವರ ಊರಿನಲ್ಲಿ. ಹೂ ಇಸ್ ಮಿಸ್ಟರ್ ಅರ್ಗ ಜ್ಞಾನೇಂದ್ರ? ದ ದೆನ್ ಹೋಮ್ ಮಿನಿಸ್ಟರ್. ಇವ್ರು ಮಾತಾಡ್ತಾ ಇದ್ದಾರಾ? ಆವಾಗಿನ ಗೃಹ ಸಚಿವರ ಊರಿನಲ್ಲಿ ತರಬೇತಿ ಪಡೆದು ಮಂಗಳೂರು ಕುಕ್ಕರ್ ಬ್ಲಾಸ್ಟ್ ಮಾಡ್ತಾನೆ ಅಂದರೆ ಅಸಮರ್ಥರು ಯಾರ್ರೀ? ವಿಪರೀತ ಮದ್ಯ ಸೇವಿಸಿ ಪತ್ನಿಯೊಂದಿಗೆ ಜಗಳವಾಡಿ ಚಾಕುವಿನಿಂದ ಪತ್ನಿಯ ಎದೆಗೆ ಇರಿದು ಬರ್ಬರವಾಗಿ ಹತ್ಯೆ ಮಾಡಲಾಗಿದೆ. ಹಾಸನ ಜಿಲ್ಲೆ ಚನ್ನರಾಯಪಟ್ಟಣ ತಾಲೂಕಿನ ಹಿರಿಸಾವೆ ಗ್ರಾಮದಲ್ಲಿ ಘಟನೆ ನಡೆದಿದ್ದು, ರೇಖಾ ಕೊಲೆಯಾದ ಗೃಹಿಣಿ, ಪತಿ ರಘು ಕೊಲೆಗೈದ ಆರೋಪಿ. 18 ವರ್ಷಗಳ ಹಿಂದೆ ಸಕಲೇಶಪುರ ತಾಲೂಕಿನ ಹಾನುಬಾಳು ಗ್ರಾಮದ ರಘು ಜೊತೆ ವಿವಾಹವಾಗಿದ್ದ ರೇಖಾ ಪ್ರತಿನಿತ್ಯ ಕಂಠಪೂರ್ತಿ ಕುಡಿದು ಬಂದು ಹೆಂಡತಿಯೊಂದಿಗೆ ಜಗಳವಾಡುತ್ತಿದ್ದ ಎನ್ನಲಾಗಿದ್ದು, ನಿನ್ನೆ ರಾತ್ರಿ ಇಬ್ಬರು ಗಂಡು ಮಕ್ಕಳು ಟ್ಯೂಷನ್ಗೆ ತೆರಳಿದ್ದ ಸಮಯದಲ್ಲಿ ಕಂಠಪೂರ್ತಿ ಕುಡಿದು ಬಂದಿದ್ದ ಪತಿ ರಘು ಪತ್ನಿಯೊಂದಿಗೆ ಜಗಳ ತೆಗೆದು ಮನೆಯಿಂದ ಹೊರಗೆ ಇಳಿದು ಚಾಕುವಿನಿಂದ ಹತ್ಯೆ ಮಾಡಿ ಎಸ್ಕೇಪ್ ಆಗಿದ್ದಾನೆ. ಸದ್ಯ ಸ್ಥಳಕ್ಕೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸುತ್ತಿದ್ದು, ಹಿರಿಸಾವೆ ಪೊಲೀಸ್ ಠಾಣೆ ವ್ಯಾಪ್ತಿಯಲ್ಲಿ ಘಟನೆ ನಡೆದಿದೆ. ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತು ಹಾಗೂ ದೇಶಭಕ್ತ ಬಳಗದ ಸಂಯುಕ್ತ ಆಶ್ರಯದಲ್ಲಿ ವೀರವನಿತೆ ರಾಣಿ ಅಬ್ಬಕ್ಕನವರ 500ನೇ ಜನ್ಮ ದಿನಾಚರಣೆ ಅಂಗವಾಗಿ ಪಟ್ಟಣದಲ್ಲಿ ಪಂಜಿನ ಮೆರವಣಿಗೆ ಮತ್ತು ರಥಯಾತ್ರೆ ಭವ್ಯವಾಗಿ ಜರುಗಿತು. ಬೇಲೂರು ಪಟ್ಟಣದ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾದ ರಥಯಾತ್ರೆ ವಿದ್ಯಾರ್ಥಿಗಳ ದೇಶಭಕ್ತಿ ಘೋಷಣೆಗಳೊಂದಿಗೆ ಕಂಗೊಳಿಸಿತು. ಅಲಂಕರಿಸಲ್ಪಟ್ಟ ರಥದಲ್ಲಿ ರಾಣಿ ಅಬ್ಬಕ್ಕನವರ ಪ್ರತಿಮೆ ಮೆರೆಯುತ್ತಿದ್ದು, ಪಟ್ಟಣದ ಜನರು ಭಕ್ತಿ ಭಾವದಿಂದ ಕಣ್ತುಂಬಿಕೊಂಡರು. ಬಸವೇಶ್ವರ ವೃತ್ತದಲ್ಲಿ ನಡೆದ ಭವ್ಯ ಸ್ವಾಗತ ಸಮಾರಂಭದಲ್ಲಿ ದೇಶಭಕ್ತ ಬಳಗದ ಅಧ್ಯಕ್ಷ ಡಾಕ್ಟರ್ ಸಂತೋಷ್ ಮಾತನಾಡಿ, ರಾಣಿ ಅಬ್ಬಕ್ಕನು ಕೇವಲ ಕರ್ನಾಟಕದ ಹೆಮ್ಮೆ ಮಾತ್ರವಲ್ಲ, ಭಾರತದ ಮೊದಲ ಸ್ವಾತಂತ್ರ್ಯ ಹೋರಾಟದ ಶೂರನಾರಿ. ಪೋರ್ಚುಗೀಸರ ವಿರುದ್ಧ ಧೈರ್ಯವಾಗಿ ಹೋರಾಟ
ಹೋರಾಡಿ ದೇಶ ಪ್ರೇಮದ ಮಾದರಿಯಾಗಿದ್ದಾರೆ. ಅವರ 500ನೇ ಜನ್ಮ ದಿನಾಚರಣೆ ಅಂಗವಾಗಿ ನಾವು ಪಂಜಿನ ಮೆರವಣಿಗೆ ಹಾಗೂ ರಥಯಾತ್ರೆಯ ಮೂಲಕ ಅವರ ಶೌರ್ಯವನ್ನ ಜನತೆಗೆ ನೆನಪಿಸುತ್ತಿದ್ದೇವೆ. ನಾವುಗಳು ಅವರ ತತ್ವ ಆದರ್ಶಗಳನ್ನ ಪಾಲಿಸಬೇಕು ಎಂದು ಹೇಳಿದರು. ಮೆರವಣಿಗೆ ಬಸವೇಶ್ವರ ವೃತ್ತದಿಂದ ಪ್ರಾರಂಭವಾಗಿ ಪ್ರಮುಖ ಬೀದಿಗಳ ಮೂಲಕ ಸಾಗುತ್ತಾ ಚನ್ನಕೇಶವ ದೇವಾಲಯದವರೆಗೆ ತಲುಪಿತು. ಮಾರ್ಗ ಮಧ್ಯೆ ವಿದ್ಯಾರ್ಥಿಗಳು ಹಾಗೂ ಸ್ಥಳೀಯ ಸಂಘಟನೆಗಳು ಹೂವಿನ ಹಾರಗಳಿಂದ ರಥಯಾತ್ರೆಗೆ ಸ್ವಾಗತ ಕೋರಿದ್ರು. ಕಾರ್ಯಕ್ರಮದಲ್ಲಿ ಅನೇಕ ವಿದ್ಯಾರ್ಥಿಗಳು, ಕಾರ್ಯಕರ್ತರು ಹಾಗೂ ಸ್ಥಳೀಯರು ಉತ್ಸಾಹದಿಂದ ಪಾಲ್ಗೊಂಡು ರಾಣಿ ಅಬ್ಬಕ್ಕ ಅಮರವಾಗಲಿ, ಮಾತೃಭೂಮಿಯ ರಕ್ಷಕಿ ಅಬ್ಬಕ್ಕ ಎಂದು ಘೋಷಣೆಗಳಿಂದ ದೇಶಭಕ್ತಿಯ ಉತ್ಸಾಹದಿಂದ ಘೋಷಣೆ ಕೂಗಿದ್ರು. ವೀರವನಿತೆ ಅವಳ ನೆನಪಿಗಾಗಿ ಈ ಪಂಜಿನ ಮೆರವಣಿಗೆಯನ್ನು ಅಖಿಲ ಭಾರತೀಯ ವಿದ್ಯಾರ್ಥಿ ಪರಿಷತ್ನವರು ನಡೆಸುತ್ತಿದ್ದಾರೆ. ಅದಕ್ಕೆ ನಾವು ದೇಶಭಕ್ತರ ಬಳಗದವರು ಸೇರ್ಕೊಂಡಿದ್ದೀವಿ. ಮಂಗಳೂರಿಂದ ಈ ರಥಯಾತ್ರೆ ಬಂದಿದೆ, ಬೆಂಗಳೂರಿನಿಂದ ಈ ರಥಯಾತ್ರೆ ಬಂದಿದೆ. ಇದು ಮುಂದೆ ಮಂಗಳೂರಿಗೆ ಸಾಗಲಿಕ್ಕಿದೆ. ಹಾಗಾಗಿ ಬೇಲೂರಿನಲ್ಲಿ ನಾವು ಅದನ್ನು ಸ್ವಾಗತಿಸಿ ಅವ್ರ ಜೊತೆ ಸೇರಿ ನಾವು ಈ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ದೇವೆ. ಈ ಸಂದರ್ಭದಲ್ಲಿ ಸಂಘಟಕರಾದ ದೇಶಭಕ್ತ ಬಳಗದ ಮಹೇಶ್, ಎಬಿವಿಪಿ ಮುಖ್ಯಸ್ಥರು ವೀರಭದ್ರಪ್ಪ, ಆಶಾ ಕಿರಣ್, ಕೇಶವ ಕಿರಣ್, ದೇವರಾಜ್, ಮಂಜುನಾಥ್, ಸುಷ್ಮಿತಾ ಹಾಗೂ ಅಖಿಲ ಭಾರತ ವಿದ್ಯಾರ್ಥಿ ಪರಿಷತ್ತಿನ ಹಲವಾರು ನಾಯಕರು ಉಪಸ್ಥಿತರಿದ್ದರು. ರಾಣಿ ಅಬ್ಬಕ್ಕ ದೇವಿ ಅವರ 500ನೇ ವರ್ಷದ ಜನ್ಮದಿನದ ಪ್ರಯುಕ್ತ ರಥಯಾತ್ರೆಗೆ ಸಕಲೇಶಪುರ ಶಾಸಕ ಸಿಮೆಂಟ್ ಮಂಜು ಅವರು ಚಾಲನೆ ನೀಡಿದರು. ಜಿಲ್ಲಾಧಿಕಾರಿ ಕಚೇರಿ ಆವರಣದಲ್ಲಿ ಎಬಿವಿಪಿ ನೇತೃತ್ವದಲ್ಲಿ ನಡೆದ ಈ ರಥಯಾತ್ರೆಯು ದಾವಣಗೆರೆಯಿಂದ ಶುರುವಾಗಿ ಅರಸಕೆರೆ ಮಾರ್ಗದಿಂದ ಹಾಸನ ತಲುಪಿದ್ದು ಬೇಲೂರಿನ ಮೂಲಕ ಚಿಕ್ಕಮಗಳೂರು ತಲುಪುವುದು ಎಂದು ಎಬಿವಿಪಿಯ ಜ್ಞಾನ ತಿಳಿಸಿದ್ದಾರೆ. ಇವತ್ತು ನಾವು ಏನು ರಾಣಿ ಅಬ್ಬಕ್ಕ ಅವರ ರಥಯಾತ್ರೆ ಮಾಡ್ತಾ ಇದ್ದೀವಿ. ಇವತ್ತು ಈ ವರ್ಷ ಅವರಿಗೆ 500ನೇ ವರ್ಷದ ಜನ್ಮ ಜಯಂತಿ ಪ್ರಯುಕ್ತ ರಾಣಿ ಅಬ್ಬಕ್ಕ ಅವರ ರಥಯಾತ್ರೆ ಮಾಡ್ತಾ ಇದ್ದೀವಿ. ಇವತ್ತು ದಾವಣಗೆರೆಯಿಂದ ಶುರುವಾಗಿ ಹಾಸನಕ್ಕೆ ಇವತ್ತು ಬಂದಿದೆ. ಇವತ್ತು ಅರಸೀಕೆರೆಯಲ್ಲಿ ಕಾರ್ಯಕ್ರಮ ಮುಗಿಸಿ ಇವಾಗ ಹಾಸನಲ್ಲಿದೆ. ಮುಂದೆ ಬೇಲೂರು. ಕಾರ್ಯಕ್ರಮದಲ್ಲಿ ಅಮಿತ್ ಶೆಟ್ಟಿ, ಎಬಿವಿಪಿಯ ಮುಖಂಡರು, ವಿದ್ಯಾರ್ಥಿಗಳು ಹಾಜರಿದ್ದರು. ಕೆಆರ್ನಗರ ಪಟ್ಟಣದ ಪುರಸಭೆಯ ಬಯಲು ರಂಗಮಂದಿರವನ್ನು 1.5 ಕೋಟಿ ರೂಗಳಲ್ಲಿ ಅಭಿವೃದ್ಧಿಪಡಿಸಿ ಡಾಕ್ಟರ್ ರಾಜ್ ಕುಟುಂಬದ ಡಾಕ್ಟರ್ ಪಾರ್ವತಮ್ಮ, ನಾಡಿನ ಶ್ರೇಷ್ಠ ಯುವ ನಟ, ಕೊಡುಗೈ ದಾನಿ ಡಾಕ್ಟರ್ ಪುನೀತ್ ರಾಜ್ಕುಮಾರ್ ಅವರ ಪುತ್ಥಳಿ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ಡಿ ರವಿಶಂಕರ್ ತಿಳಿಸಿದರು. ಪಟ್ಟಣದ 4 ಮತ್ತು 12ನೇ ವಾರ್ಡ್ನ ಬಡಾವಣೆಯಲ್ಲಿ ಅಂದಾಜು 2 ವೆಚ್ಚದ ವಿವಿಧ ಅಭಿವೃದ್ಧಿ ಕಾಮಗಾರಿಗಳಿಗೆ ಚಾಲನೆ ನೀಡಿ ಮಾತನಾಡಿದ ಅವರು, ಬಯಲು ರಂಗಮಂದಿರವನ್ನ ಸಮಗ್ರವಾಗಿ ಅಭಿವೃದ್ಧಿ ಮಾಡುವುದರ ಜೊತೆಗೆ ಪಟ್ಟಣದ ಹಿರಿಯ ನಾಗರಿಕರು ವಾಯು ವಿಹಾರ ಮಾಡಲು ಮೈದಾನದ ಸುತ್ತ ಇಂಟರ್ಲಾಕ್ ಕಾಮಗಾರಿ ಮಾಡಲಾಗುವುದು ಹಾಗೂ ಪಟ್ಟಣದ ಹೃದಯ ಭಾಗದಲ್ಲಿರುವ ಬಸವೇಶ್ವರ ಬಡಾವಣೆಯ ದೇವಿರಮ್ಮ ಶಿಶು ವಿಹಾರ ಮೈದಾನ ಮತ್ತು ಗಾಂಧಿ ಪಾರ್ಕ್ ಅಭಿವೃದ್ಧಿಗೆ ತಲಾ 25 ಲಕ್ಷ ಅನುದಾನ ನೀಡಲಾಗಿದೆ ಎಂದು ತಿಳಿಸಿದರು. ಪಟ್ಟಣದ ಶುದ್ಧೀಕರಿಸಿ ಕುಡಿಯುವ ನೀರು ಸರಬರಾಜು ಮಾಡಲು ಅಮೃತ್ ಯೋಜನೆಯಡಿ 30 ಕೋಟಿ ವೆಚ್ಚದಲ್ಲಿ ಕಾಮಗಾರಿ ಹಮ್ಮಿಕೊಳ್ಳಲಾಗಿದ್ದು, ಮುಂದಿನ 30 ವರ್ಷಕ್ಕೆ ಯಾವ ಸಮಸ್ಯೆ ಬಾರದಂತೆ ಹೆಚ್ಚಿನ ರೀತಿಯಲ್ಲಿ ಮಹತ್ವ ವಹಿಸಿ ಕಾಮಗಾರಿ ಮಾಡಲಾಗುತ್ತಿದೆ ಎಂದರು. ಕೆಆರ್ನಗರ ಪಟ್ಟಣ ದಿನೇ ದಿನೇ ಬೆಳೆಯುತ್ತಿದ್ದು ಹಾಗೂ ಹೊಸ ಬಡಾವಣೆಗಳು ಹೆಚ್ಚುತ್ತಿರುವುದರಿಂದ ಒಳಚರಂಡಿ ವ್ಯವಸ್ಥೆ ಕಲ್ಪಿಸಲು ಈಗಾಗಲೇ 20 ಕೋಟಿ ಹಣ ಬಿಡುಗಡೆ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಇತ್ತೀಚೆಗೆ ಕಾಮಗಾರಿ ಚಾಲನೆ ನೀಡಿರುವುದು ನಿಮಗೆಲ್ಲ ತಿಳಿದಿರುವ ಸಂಗತಿ. ಆದ್ದರಿಂದ ಪಟ್ಟಣದ ಅಭಿವೃದ್ಧಿಗೆ ಈಗಾಗಲೇ 7 ಕೋಟಿಗೂ ಹೆಚ್ಚು ಅನುದಾನ ಒದಗಿಸಲಾಗಿದೆ ಎಂದರು. ಅನುದಾನವನ್ನು ಕೊಟ್ಟಿದ್ದಾರೆ. ಅದರಲ್ಲಿ ನಮಗೆ ವಿಶೇಷವಾಗಿ ನಮ್ಮ 12.5 ಕೋಟಿಯ ನಾವು ಯಾವ ಕಾಮಗಾರಿಗೆ ಬೇಕಾದ್ರೂ ಹಾಕೊಳ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ನಮ್ಮ ವಿವೇಚನೆಗೆ ಬಿಟ್ಟಿರ್ತಕ್ಕಂಥ ಒಂದು ಅನುದಾನದ ಅಡಿಯಲ್ಲಿ ಇವತ್ತು 7.5 ಕೋಟಿಯ ಅನುದಾನವನ್ನು ನಮ್ಮ ನಗರ ಪ್ರದೇಶದ ಅಭಿವೃದ್ಧಿಯ ದೃಷ್ಟಿಕೋನವನ್ನು ಇಟ್ಕೊಂಡು ಎಲ್ಲೆಲ್ಲಿ ರಸ್ತೆಗಳಾಗಬೇಕು ಅವೆಲ್ಲವನ್ನು ಕೂಡ ಆಗಬೇಕು. ಜೊತೆಗೆ ಉತ್ತಮವಾದ ರೀತಿಯಲ್ಲಿ ಎಲ್ಲೆಲ್ಲಿ ಒಂದು ಪಾರ್ಕ್ಗಳ ಅಭಿವೃದ್ಧಿ ಇರ್ಬೋದು, ಮತ್ತೊಂದು ಇರ್ಬೋದು, ಎಲ್ಲವನ್ನು ಕೂಡ ಮಾಡುವಂಥ ನಿಟ್ಟಿನಲ್ಲಿ ಈಗಾಗಲೇ ಅದಕ್ಕೆಲ್ಲ ಚಿಂತನೆಯನ್ನು ಮಾಡಿದ್ದೇನೆ. ನಮ್ಮ ಸದಸ್ಯರುಗಳನ್ನ ಒಳಗೊಂಡಂತೆ ಎಲ್ಲಿ ಯಾವ್ಯಾವ ರಸ್ತೆಗಳ ಅಭಿವೃದ್ಧಿ ಆಗಬೇಕು ಅವೆಲ್ಲವನ್ನು ಕೂಡ ಮಾಡಿಸುವಂಥ ನಿಟ್ಟಿನಲ್ಲಿ ಈಗಾಗಲೇ ಪಟ್ಟಿಗಳನ್ನು ಮಾಡಿಸ್ತಾ ಇದ್ದೀವಿ. ಖಂಡಿತ ಭಾಳಷ್ಟು ಕಡೆ ಬಡಾವಣೆ ಅಂತ ಹೇಳಿದ್ರೆ ಏನೀಗ 6ನೇ ವಾರ್ಡಿಂದ ಹಿಡಿದು 6ನೇ ವಾರ್ಡ್ ಇರ್ಬೋದು, 12ನೇ ವಾರ್ಡ್ ಇರ್ಬೋದು, 16 ಇರ್ಬೋದು, 17 ಇರ್ಬೋದು, ಅದೇ ರೀತಿಲಿ 23 ಜೊತೆಗೆ 1ನೇ ವಾರ್ಡು, 2ನೇ ವಾರ್ಡು ಈ ಬಡಾವಣೆಗಳಲ್ಲಿ ಹೆಚ್ಚು ಹೊರ ಪ್ರದೇಶಗಳು ಹೊರಗಡೆ ಲೇಔಟ್ಗಳು ಆಗ್ತಾ ಇರ್ತಕ್ಕಂಥದ್ದು ನಾವು ನೋಡಿದ್ದೇವೆ. ಅಲ್ಲಿರ್ತಕ್ಕಂಥ ರಸ್ತೆಗಳು ಭಾಳಷ್ಟು ರೀತಿಯಲ್ಲಿ ಹದಗೆಟ್ಟಿರ್ತಕ್ಕಂಥದ್ದು ಮುಖ್ಯವಾಗಿ ಆಗಬೇಕಾಗಿದೆ. ಅವನ್ನು ಮೊದಲಿಗೆ ಕೈ ಎತ್ಕೊಳ್ಳುವಂಥ ನಿಟ್ಟಿನಲ್ಲಿ ಆ ಒಂದು ವಾರ್ಡ್ಗಳಿಗೆ ಅತಿ ಹೆಚ್ಚಿನ ಅನುದಾನವನ್ನು ಹಾಕುವಂಥ ನಿಟ್ಟಿನಲ್ಲಿ ಕೂಡ ಚಿಂತನೆ ನಡೆಸ್ತಾ ಇದ್ವಿ. ಎಲ್ಲೆಲ್ಲಿ ಅದು ಹೊರಗಡೆ ವಾರ್ಡ್ಗಳು ಬಿಟ್ಟು ಒಳಗಡೆ ಇರ್ತಕ್ಕಂಥ ವಾರ್ಡ್ಗಳಲ್ಲೂ ಕೂಡ ಎಲ್ಲೆಲ್ಲಿ ಸಮಸ್ಯೆ ಇದೆ, ಎಲ್ಲೆಲ್ಲಿ ರಸ್ತೆಗಳಾಗಬೇಕು ಅಲ್ಲೂ ಕೂಡ ಕೈ ಎತ್ಕೊಳ್ತಾ ಇದ್ವಿ. ಆದರೆ ಹೊರಗಡೆ ಇರ್ತಕ್ಕಂಥ ಒಂದು ವಾರ್ಡ್ಗಳಿಗೆ
ಅತಿ ಹೆಚ್ಚಿನ ಕಾಮಗಾರಿಗಳು ಅವಶ್ಯಕತೆ ಇದೆ ಅಂತಕ್ಕಂಥದ್ದು ನಮ್ಮ ಸದಸ್ಯರ ಒಂದು ಬೇಡಿಕೆ ಇದೆ. ಆ ನಿಟ್ಟಿನಲ್ಲಿ ಬೇಡಿಕೆ ಅನುಸಾರದ ಅಡಿಯಲ್ಲಿ ಆ ಒಂದು ಕಾಮಗಾರಿಗಳನ್ನು ಕೈ ಎತ್ಕೊಳ್ಳುವಂಥ ನಿಟ್ಟಿನಲ್ಲಿ ಮಾಡ್ತೇವೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಇದರ ಜೊತೆಯಲ್ಲಿ ನಮ್ಮ ನಗರದಲ್ಲಿ ಹಲವಾರು ಪಾರ್ಕ್ಗಳ ಅಭಿವೃದ್ಧಿ ಕೆಲಸ ಕಾರ್ಯಗಳನ್ನು ಆಗ್ತಾ ಇದ್ದೀವಿ. ಗಾಂಧಿ ಪಾರ್ಕ್ ಇರ್ಬೋದು, ಜೊತೆಗೆ ಇವತ್ತು ನಮ್ಮ ರೇಡಿಯೋ ಮೈದಾನ, ಶಿಶುವೀರ ಮೈದಾನ ಇವೆಲ್ಲವೂ ಕೂಡ ಅಭಿವೃದ್ಧಿಯನ್ನು ಪಡಿಸುವಂಥ ನಿಟ್ಟಿನಲ್ಲಿ, ನಮ್ಮ ಮಾರ್ಕೆಟ್ನ ಅಭಿವೃದ್ಧಿ ಪಡಿಸುವಂಥ ನಿಟ್ಟಿನಲ್ಲಿ ಪಡಿಸಲಿಕ್ಕೋಸ್ಕರ ಇಲ್ಲಿಗೆ ಕಾಮಗಾರಿನ ಮಾಡಲಿಕ್ಕೋಸ್ಕರ ಗುದ್ದಿ ಪೂಜೆನ ಹಮ್ಮಿಕೊಂಡಿದ್ದೀವಿ. ಹಾಗೆ ಒಟ್ಟಾರೆ 23 ವಾರ್ಡಲ್ಲೂ ಕೂಡ 15ನೇ ಹಣಕಾಸಿನಲ್ಲಿ 1 ಕೋಟಿ ಚಿಲ್ಲರೆನ ದುಡ್ಡನ್ನ ಹಾಕಿದ್ವಿ 23 ವಾರ್ಡ್ಗೂ ಕೂಡ ಸಮಾನವಾಗಿ. ಅದ್ರ ಜೊತೆಗೆ IDSMTಯಲ್ಲಿ ಇರುವಂತಹ ಹಣವನ್ನ ಕೆಲವು ಪಾರ್ಕ್ಗಳಿರುವಂತ ಎಲ್ಲ 23ನೇ ವಾರ್ಡ್ ಇರ್ಬೋದು, 1ನೇ ವಾರ್ಡ್ ಇರ್ಬೋದು, 17ನೇ ವಾರ್ಡ್ ಇರ್ಬೋದು, ಹಾಗೆ 11ನೇ ವಾರ್ಡು, 12ನೇ ವಾರ್ಡು ಇವೆಲ್ಲವೂ ಕೂಡ ಸೇರಿದಂಗೆ 83 ಲಕ್ಷ ರೂಪಾಯಿ ಹಣವನ್ನು ಹಾಕಿದ್ದೇವೆ. ಹಾಗೆ ಜೊತೆಗೆ ರೇಡಿಯೋ ಮೈದಾನದಲ್ಲಿ 75 ಲಕ್ಷ ರೂಪಾಯಿನ ಕೂಡ ಹಾಕಿದ್ವಿ. IDSMTಯಿಂದ ಅಮೃತ್ 2 ಇಂದ 75 ಲಕ್ಷ ರೂಪಾಯಿನ ಹಾಕಿದ್ವಿ. ಶಾಸಕರ ಸೂಚನೆ ಮೇರೆಗೆ, ಅವರ ಕನಸುಗಳ ಆಧಾರದ ಮೇರೆಗೆ, ಜೊತೆಗೆ ದೇವಿರಮ್ಮ ಶಿಶುವೀರ ಮೈದಾನ ಕೂಡ 25 ಲಕ್ಷ IDSMTಯಿಂದ 25 ಲಕ್ಷ ಅಮೃತ್ 2 ಏನ್ ಕೆಲಸ ಹೇಳಿದ್ರೆ ಅದರಿಂದ ಹಾಕಿದ್ವಿ. ನಮ್ಮ ಶಾಸಕರು ಈ ಭಾಗದ ಜನತೆಗೆ ಅನುಕೂಲವಾದ ನಿಟ್ಟಿನಲ್ಲಿ ಮುಂದಿನ ದಿನಗಳು ಕೂಡ ಭರವಸೆ ಕೊಟ್ಟಿದ್ದಾರೆ. ನಮ್ಮ ಶಂಕರಣ್ಣ ಅವರು ಕೇಳಿಕೊಂಡು ಎಕ್ಸ್ಟೆನ್ಷನ್ ವಾರ್ಡು ಸ್ವಲ್ಪ ಅನುದಾನ ಹೆಚ್ಚಿನದಾಗಿ ಹಾಕಬೇಕು. ಶಾಸಕರು ನಮಗೆಲ್ಲ ಮೊನ್ನೆ ಮಾರ್ಗ ಮುಗಿಸ್ಕೊಂಡು ಹೇಳಿದ್ರು, ಒಂದು 7 ಕೋಟಿ ಅನುದಾನ ಹಾಕೊಡ್ತೀವಿ. ಎಲ್ಲ 23 ವಾರ್ಡನ್ನು ಎಲ್ಲೆಲ್ಲಿ ಕಾಮಗಾರಿ ತುರ್ತು ಪರಿಸ್ಥಿತಿಯಲ್ಲಿದೆ, ಎಲ್ಲಿ ಎಮರ್ಜೆನ್ಸಿ ಇದೆ ಅವರ ವಾರ್ಡ್ಗಳನ್ನ ಎಲ್ಲ ಡೀಟೇಲ್ಸ್ ಕೊಡಿ, ವರ್ಕ್ ಲಿಸ್ಟ್ ಕೊಡಿ ಹೇಳಿ. ಹಾಗೆ ನಮ್ಮ ಶಂಕರಣ್ಣವರು ಕೂಡ ಇಲ್ಲಿನ ಜನತೆಗೆ ಒಂದು ಸಾವಿರಬಹುದು ಮದುವೆ ಕಾರ್ಯಕ್ರಮ ಇರಬಹುದು. ಈ ವೇಳೆ ಪುರಸಭಾ ಅಧ್ಯಕ್ಷ ಶಿವನಾಯಕ್, ನವನಗರ ಅರ್ಬನ್ ಬ್ಯಾಂಕ್ ಅಧ್ಯಕ್ಷ KN ಬಸಂತ್, ಕಸಪಾ ಅಧ್ಯಕ್ಷ ಡಿಂಡಿಮ ಶಂಕರ್ ಸೇರಿದಂತೆ ಮತ್ತಿತರರು ಇದ್ದರು. ಮಳೆಯ ಹಿನ್ನೆಲೆ ನಗರದ ದಕ್ಷಿಣ ಮತಕ್ಷೇತ್ರದ ಬಿದ್ದಪುರ ಗ್ರಾಮದಲ್ಲಿ ಸುಮಾರು 40 ಮನೆಗಳು ಮಳೆ ನೀರಿನಲ್ಲಿ ಮುಳುಗಿ ಹೋಗಿದ್ದು, ಇದುವರೆಗೂ ಈ ಸಮಸ್ಯೆಗೆ ಯಾವುದೇ ಪರಿಹಾರ ಸಿಕ್ಕಿಲ್ಲವೆಂದು ಗ್ರಾಮಸ್ಥರು ಆಕ್ರೋಶ ವ್ಯಕ್ತಪಡಿಸಿದರು. ಕ್ಷೇತ್ರದ ಶಾಸಕರಾದ ಅಲ್ಲಮಪ್ರಭು ಪಾಟೀಲರ್ ಅವರಿಗೆ 1 ವರ್ಷದಿಂದ ಮನವಿ ಸಲ್ಲಿಸಿದಾಗ ಮಹಾನಗರ ಪಾಲಿಕೆಯ ಆಯುಕ್ತರು ಮತ್ತು ಶಾಸಕರು ಸಂಬಂಧಪಟ್ಟ ಅಧಿಕಾರಿಗಳು 1 ತಿಂಗಳ ಹಿಂದೆ ಬಿದ್ದಪುರ ಕಾಲೋನಿಗೆ ಭೇಟಿ ನೀಡಿ ಭರವಸೆ ಕೊಟ್ಟು ಹೋಗಿದ್ದಾರೆಯೇ ವಿನಃ ಇದುವರೆಗೂ ಈ ಭಾಗಕ್ಕೆ ಬಂದಿಲ್ಲ ಎಂದು ಸ್ಥಳೀಯರು ತಿಳಿಸಿದರು. ನಿನ್ನೆಯಿಂದ ಸುರಿಯುತ್ತಿರುವ ಮಳೆಯಿಂದಾಗಿ ಸುಮಾರು 40 ಮನೆಗಳು ಜಲಾವೃತಗೊಂಡಿವೆ. ಈಗಲಾದರೂ ಈ ಸಮಸ್ಯೆಯನ್ನ ಗಂಭೀರವಾಗಿ ಪರಿಗಣಿಸಿ ಶೀಘ್ರವೇ ಸಮಸ್ಯೆ ಬಗೆಹರಿಸಬೇಕೆಂದು ಬಿದ್ದಪುರ ಗ್ರಾಮದ ನಿವಾಸಿಗಳು ಮನವಿ ಮಾಡಿಕೊಂಡಿದ್ದಾರೆ. ಧರ್ಮಸ್ಥಳ ಬುರ್ಡೆ ಕೇಸ್ ದಿನನಿತ್ಯ ಒಂದೊಂದು ಹೊಸ ತಿರುವನ್ನ ಪಡೆಯುತ್ತಿದ್ದು, ಇದೀಗ ಹೊಸದಾಗಿ ಆನೆ ಮಾವುತ ನಾರಾಯಣ ಹಾಗೂ ತಂಗಿ ಯಮುನಾ ಕೊಲೆ ಕೇಸ್ ಸಂಬಂಧ ಮತ್ತೊಂದು ದೂರು ದಾಖಲಾಗಿದೆ. ಹೈಕೋರ್ಟ್ನಲ್ಲಿ ಕೇಸ್ ಇದ್ದ ಹಿನ್ನೆಲೆಯಲ್ಲಿ ದೂರು ತೆಗೆದುಕೊಳ್ಳಲು ಆಗುವುದಿಲ್ಲ ಅಂತ SIT ಹೇಳಿತ್ತು. ಆದರೆ ಇದೀಗ ಹೈಕೋರ್ಟ್ನಿಂದ ದೂರು ಹಿಂಪಡೆದು ನಾರಾಯಣ ಪುತ್ರ ಗಣೇಶ್ ಹಾಗೂ ಪುತ್ರಿ ಭಾರತಿ SITಗೆ ಮತ್ತೆ ದೂರು ನೀಡಿದ್ದಾರೆ. ಈಗ ಮತ್ತೊಮ್ಮೆ ಹೆಡ್ಲೈನ್ಸ್. ವರದಕ್ಷಿಣೆ ಕಿರುಕುಳ ಆರೋಪ, ಎಸ್ ನಾರಾಯಣ್ ಕುಟುಂಬದ ವಿರುದ್ಧ FIR. ಹಣ ತರುವಂತೆ ಒತ್ತಾಯಿಸಿ ಕಿರುಕುಳ ನೀಡುತ್ತಿದ್ದಾರೆಂದ ಸೊಸೆ ಪವಿತ್ರ. ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲು. ABVP ರಥಯಾತ್ರೆ ವೇಳೆ ಪರಮೇಶ್ವರ್ ಪುಷ್ಪಾರ್ಚನೆ. ABVP ಕಾರ್ಯಕ್ರಮಕ್ಕೆ ನಾನು ಬಾಕಿಯಾಗಿಲ್ಲ, ಇದು ಕೇವಲ ಆಕಸ್ಮಿಕ ಎಂದು ಸ್ಪಷ್ಟನೆ ನೀಡಿದ ಗೃಹ ಸಚಿವರು. ಬಿಜೆಪಿಯವರು ಅಮಾಯಕರನ್ನ ಮುಂದಿಟ್ಟು ನಾಟಕ ಮಾಡ್ತಾರೆ. ವಿದೇಶಗಳಿಂದ ತಮ್ಮ ಮಕ್ಕಳನ್ನ ಕರೆಸಿ ಹೋರಾಟ ಮಾಡಿಸಲಿ, ಗಲಭೆ ಸೃಷ್ಟಿಸುವಲ್ಲಿ ಬಿಜೆಪಿಯವರು ಮೊದಲಿಗರೆಂದ ಸಚಿವ ಮಲ್ಲಿಕಾರ್ಜುನ ಖರ್ಗೆ. ಕ್ಷಣ ಕ್ಷಣದ ಸುದ್ದಿಗಾಗಿ ನೋಡ್ತಾ ಇರಿ VVC TV, ಸತ್ಯದ ಕಡೆ ನಮ್ಮ ನಡೆ.